ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಕುಮಾರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಲಾಸ್ಟ್ ವೀಡಿಯೋದಲ್ಲಿ ನಾವು ಸೆಟ್ ಡೇಟಾ ಟೈಪ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಅದನ್ನು ಸೆಟ್ ಅನ್ನೋದೇನು, ಕ್ರಿಯೇಟ್ ಮಾಡೋದು ಹೇಗೆ, ಆಕ್ಸೆಸ್ ಮಾಡೋದು ಹೇಗೆ, ಆ್ಯಂಡ್ ಸೆಟ್ ಅನ್ನೋದು ಇಮ್ಯೂಟಬಲ್. ನೀವು ಒಂದು ಸಲ ಕ್ರಿಯೇಟ್ ಮಾಡಿದ ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಕ್ರಿಯೇಟ್ ಮಾಡೋದು ಹೆಂಗೆ ಆ್ಯಂಡ್ ಆಕ್ಸೆಸ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡಿದ್ದೀವಿ. ಸೊ ಇದು ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು, ಈ ವಿಡಿಯೋದಲ್ಲಿ ನಾವು ಡಿಕ್ಷನರಿ ಡೇಟಾ ಟೈಪ್ ಅಂದರೆ ಏನು. ಸೊ ಡಿಕ್ಷನರಿ ಅನ್ನೋದು ಕೂಡ ಒಂದು ಪೈಥಾನಲ್ಲಿ ಒಂದು ಡೇಟಾ ಟೈಪ್. ಸೊ ಈ ವಿಡಿಯೋದಲ್ಲಿ ನಾವು ಡಿಕ್ಷನರಿ ಅಂದರೆ ಏನು, ಕ್ರಿಯೇಟ್ ಮಾಡೋದು ಹೆಂಗೆ, ಆಕ್ಸೆಸ್ ಮಾಡೋದು ಹೆಂಗೆ, ಚೇಂಜಸ್ ಮಾಡೋದು ಹೆಂಗೆ, ಸೊ ಇದನ್ನೆಲ್ಲ ತಿಳ್ಕೊಂಡಿರ್ತೀವಿ. ಆ್ಯಂಡ್ ಡಿಕ್ಷನರಿ ಅನ್ನೋದು ಓಕೆ. ಸೊ ಲೆಟ್ ಸ್ಟಾರ್ಟ್ ಡಿಸ್ಕಷನ್. ಸೊ ಡಿಕ್ಷನರಿ ಡೇಟಾ ಟೈಪ್ ಅನ್ನೋದು ಸಿಂಪಲಾಗಿ ಹೇಳ್ತೀನಿ. ಸೊ ಡಿಕ್ಷನರಿ ಡೇಟಾ ಟೈಪು ನೀವು ಅದನ್ನು ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನು ಚೇಂಜಸ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು. ಆ್ಯಂಡ್ ಇದನ್ನು ನೀವು ಯಾವಾಗಲೂ ಫ್ಲವರ್ ಬ್ರೇಸಸ್ ಆರ್ ಕರ್ಲಿ ಬ್ರೇಸಸ್ ಇದರೊಳಗಡೆ ಸ್ಟೋರ್ ಮಾಡ್ತೀರಾ. ಆ್ಯಂಡ್ ಹೆಂಗೆ ಸ್ಟೋರ್ ಮಾಡ್ತೀರಾ, ನೀವು ನಾರ್ಮಲ್ ಲಿಸ್ಟ್ ಆ್ಯಂಡ್ ಸೆಟ್ಟಲ್ಲಿ ಏನು ಮಾಡ್ತಾಯಿದ್ರಿ, ಒಂದು ವ್ಯಾಲ್ಯೂ ಕೊಟ್ಟು ಕಾಮ ಕೊಟ್ಟು ಸಪ್ರೇಟ್ ಮಾಡ್ತಾಯಿದ್ರಿ. ಸೊ ನೀವು ಒಂದು ವ್ಯಾಲ್ಯೂ ಕೊಟ್ಟರೆ ಸಾಕು, ಅದು ಐದರ ಲಿಸ್ಟ್ಗೂ ಸೆಟ್ಗೂ ಎರಡಕ್ಕೂ ಅಪ್ಲೈ ಆಗುತ್ತೆ. ಬಟ್ ಇಲ್ಲಿ ನೀವು ಡಿಕ್ಷನರಿ ಕ್ರಿಯೇಟ್ ಮಾಡಬೇಕು, ವ್ಯಾಲ್ಯೂಸ್ ಹಾಕಬೇಕು ಅಂದರೆ ನೀವು ಕೀ ವ್ಯಾಲ್ಯೂ ಪೇರಲ್ಲಿ ಆ್ಯಡ್ ಮಾಡಬೇಕು. ಸೊ ಕೀ ಆ್ಯಂಡ್ ವ್ಯಾಲ್ಯೂ ಮಧ್ಯದಲ್ಲಿ ನೀವು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೊಡಬೇಕು, ಅದೇ ಕೋಲನ್. ಸೊ ನೀವು ಕ್ರಿಯೇಟ್ ಮಾಡೋದಕ್ಕೆ ಕೀ ವ್ಯಾಲ್ಯೂ ಪೇರ್ ಕೊಡಬೇಕು ಆ್ಯಂಡ್ ಅದು ಕೋಲನ್ ಸಪ್ರೇಟೆಡ್ ಆಗಿರಬೇಕು. ಓಕೆ. ಸೊ ಈಗ ಡೆಫಿನೇಷನ್ ನೋಡಿಕೊಂಡ್ರೆ, ಡಿಕ್ಷನರೀಸ್ ಆರ್ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್. ಅದು ಅನ್ಆರ್ಡರ್ಡ್ ಕಲೆಕ್ಷನ್ ಆ್ಯಂಡ್ ಕೀ ವ್ಯಾಲ್ಯೂ ಪೇರ್ಸಲ್ಲಿ ಇರುತ್ತೆ. ದೇ ಆರ್ ಡಿಫೈನ್ಡ್ ಬೈ ಎನ್ಕ್ಲೋಸಿಂಗ್ ಅ ಕಾಮ ಸಪ್ರೇಟೆಡ್ ಸೀಕ್ವೆನ್ಸ್. ಸೊ ಇದಕ್ಕೂ ನೀವು ಕೀ ವ್ಯಾಲ್ಯೂ ಪೇರ್ ಕೊಟ್ಟು ಕಾಮ ಸಪ್ರೇಟೆಡ್ ಆಗಿ ಕಾಮ ಸಪ್ರೇಟ್ಸ್ ಕೊಡ್ತೀರಾ. ಸೊ ಆಗ ಅದು ಸಪ್ರೇಟ್ ಐಟಮ್ಸ್ ಆರ್ ಸಪ್ರೇಟ್ ವ್ಯಾಲ್ಯೂಸ್ ಥರ ಸ್ಟೋರ್ ಆಗುತ್ತೆ. ಆ್ಯಂಡ್ ವಿತ್ ಕರ್ಲಿ ಬ್ರೇಸಸ್ ಯು ಹ್ಯಾವ್ ಟು ಗಿವ್, ಅಂದರೆ ನೀವು ಫಸ್ಟ್ ಆ್ಯಂಡ್ ಲಾಸ್ಟಲ್ಲಿ ಕರ್ಲಿ ಬ್ರೇಸಸ್ ಕೊಡಬೇಕು. ಲಿಸ್ಟಲ್ಲಿ ಏನು ಮಾಡ್ತಾಯಿದ್ರಿ, ಲಿಸ್ಟ್ ಅನ್ನೋದು ಸ್ಕ್ವೇರ್ ಬ್ರೇಸಸಲ್ಲಿ ಎನ್ಕ್ಲೋಸ್ ಮಾಡ್ತಾಯಿದ್ರಿ. ಆ್ಯಂಡ್ ಸೆಟ್ಟಲ್ಲಿ ನಾರ್ಮಲ್ ಬ್ರೇಸಸ್ ವಿಚ್ ಇಸ್ ಪ್ಯಾರಂಥೆಸಿಸ್. ಬಟ್ ಇಲ್ಲಿ ಡಿಕ್ಷನರಿಯಲ್ಲಿ ನೀವು ಕರ್ಲಿ ಬ್ರೇಸಸ್ ಕೊಡಬೇಕು. ವಿತ್ ಈಚ್ ಪೇರ್ ಸಪ್ರೇಟೆಡ್ ಬೈ ಎ ಕೋಲನ್. ನೀವು ಕೀ ಆ್ಯಂಡ್ ವ್ಯಾಲ್ಯೂ ಮಧ್ಯದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೊಡಬೇಕು, ಅದೇ ಕೋಲನ್. ಆ್ಯಂಡ್ ಡಿಕ್ಷನರೀಸ್ ಆರ್ ಯೂಸ್ಫುಲ್ ಫಾರ್ ಸ್ಟೋರಿಂಗ್ ಆ್ಯಂಡ್ ರಿಟ್ರೀವಿಂಗ್ ಡೇಟಾ ಎಫೆಕ್ಟಿವ್ಲಿ. ಸೊ ಈ ಡೇಟಾ ಎಫೆಕ್ಟಿವ್ ಆಗಿ ಸ್ಟೋರ್ ಮಾಡೋದಕ್ಕೆ ಆ್ಯಂಡ್ ರಿಟ್ರೀವ್ ಮಾಡೋದಕ್ಕೆ ಡಿಕ್ಷನರಿ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಕ್ಷನರೀಸ್. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಫಸ್ಟ್ ಬಂದುಬಿಟ್ಟು ಅನ್ಆರ್ಡರ್ಡ್. ಸೊ ನೀವು ಒಂದು ಆರ್ಡರಲ್ಲಿ ಕ್ರಿಯೇಟ್ ಮಾಡ್ತೀರಾ, ಬಟ್ ವೆನ್ ಯು ಆರ್ ಆಕ್ಸೆಸಿಂಗ್ ಥ್ರೂ ಲೂಪ್ಸ್, ನೀವು ಫಾರ್ ಲೂಪ್ ಆರ್ ವೈ ಲೂಪ್ ಕೊಟ್ಟು ನೀವು ಇರೋ ವ್ಯಾಲ್ಯೂ ಆರ್ ಕೀ ವ್ಯಾಲ್ಯೂ ಪೇರ್ಸ್ನ ಆಕ್ಸೆಸ್ ಮಾಡುವಾಗ ಮೈಟ್ ಬಿ ಒಂದೊಂದು ಸಲ ಆರ್ಡರಲ್ಲಿ ಬರುತ್ತೆ, ಇಲ್ಲ ಅನ್ಆರ್ಡರಲ್ಲಿ ಬರುತ್ತೆ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಮ್ಯೂಟೇಬಲ್ ಅಂದರೆ, ಸೊ ನೀವು ಅದನ್ನು ಒಂದು ಸಲ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಅದನ್ನು ಚೇಂಜ್ ಮಾಡ್ಬೋದು ಆರ್ ಆಲ್ಟರ್ ಮಾಡ್ಬೋದು. ಓಕೆ. ಆ್ಯಂಡ್ ಕೀ ವ್ಯಾಲ್ಯೂ ಪೇರ್ಸ್, ಸೊ ಇಲ್ದಲ್ಲ ನೀವು ಕೀ ಆ್ಯಂಡ್ ವ್ಯಾಲ್ಯೂ ಕೊಟ್ಟು ಡಿಕ್ಷನರಿಯನ್ನು ಕ್ರಿಯೇಟ್ ಮಾಡ್ತೀರಾ. ಆ್ಯಂಡ್ ಕೀ ಯಾವಾಗಲೂ ಯೂನಿಕ್ ಆಗಿರಬೇಕು. ಇಲ್ಲಿದೆ, ಕೀ ಯಾವಾಗಲೂ ಯೂನಿಕ್ ಆಗಿರಬೇಕು. ನೀವು ಅದನ್ನು ಮತ್ತೆ ಚೇಂಜ್ ಮಾಡ್ಕೋಬೋದು. ಸೊ ಈ ಯೂನಿಕ್ನೆಸ್ಸಲ್ಲಿ ನೀವು ಕೀ ಯಾವ ಡೇಟಾ ಟೈಪ್ ಕೊಡ್ಬೋದು, ಸ್ಟ್ರಿಂಗ್, ನಂಬರ್ಸ್, ಟಪಲ್ಸ್, ಎನಿಥಿಂಗ್ ಯಾವುದಾದ್ರು ಕೊಡ್ಬೋದು. ಆ್ಯಂಡ್ ವ್ಯಾಲ್ಯೂಸ್ ಕ್ಯಾನ್ ಬಿ ಆಫ್ ಎನಿ ಟೈಪ್. ನೀವು ಸ್ಟ್ರಿಂಗು, ಕ್ಯಾರೆಕ್ಟರ್, ಇಂಟೀಜರ್, ಐದರ್ ಲಿಸ್ಟ್ ಕೂಡ ಕೊಡ್ಬೋದು. ವ್ಯಾಲ್ಯೂ ಅಲ್ಲಿ ಒಂದು ಡಿಕ್ಷನರಿ ಒಳಗಡೆ ಲಿಸ್ಟ್ ಕೊಡ್ಬೋದು, ಸೆಟ್ ಕೊಡ್ಬೋದು, ಆ್ಯಂಡ್ ಇನ್ನೊಂದು ಡಿಕ್ಷನರಿ ಕೂಡ ಕೊಡ್ಬೋದು. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಕ್ಷನರೀಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ರಿಯೇಟಿಂಗ್ ಅ ಡಿಕ್ಷನರಿ. ಸೊ ಬಿಫೋರ್ ಗೋಯಿಂಗ್ ಟು ಕ್ರಿಯೇಟಿಂಗ್ ಅ ಡಿಕ್ಷನರಿ ನಿಮಗೆ ಸಿಂಟ್ಯಾಕ್ಸ್ ಗೊತ್ತಿರಬೇಕು. ಸೊ ಸಿಂಟ್ಯಾಕ್ಸ್ ಬಂದುಬಿಟ್ಟು ಫ್ಲವರ್ ಬ್ರೇಸಸ್, ಕೀ 1 ಕೋಲನ್ ವ್ಯಾಲ್ಯೂ 1. ಸೊ ಇದು ಕೀ ಕೋಲನ್ ವ್ಯಾಲ್ಯೂ ಕಾಮ. ಸೊ ಇದು ಒಂದು ಕೀ ವ್ಯಾಲ್ಯೂ ಪೇರ್. ಆ್ಯಂಡ್ ಕೀ ಕೋಲನ್ ವ್ಯಾಲ್ಯೂ. ಸೊ ಇದು ಇನ್ನೊಂದು ಕೀ 2 ಕೋಲನ್ ವ್ಯಾಲ್ಯೂ 2. ಸೊ ಹಿಂಗೆ ಕೀ 3 ಕೋಲನ್ ವ್ಯಾಲ್ಯೂ 3. ಸೊ ಈ ಥರ ಎನ್ ನಂಬರ್ಸ್. ಸೊ ಇದು ಸಿಂಟ್ಯಾಕ್ಸ್. ಆ್ಯಂಡ್ ನೀವು ಇದನ್ನು ಫ್ಲವರ್ ಬ್ರೇಸಸ್ ಒಳಗಡೆ ಕ್ಲೋಸ್ ಮಾಡ್ತೀರಾ. ಆ್ಯಂಡ್ ಈಗ ನಾನು ಫಾರ್ ಎಕ್ಸಾಂಪಲ್ ಡಿಕ್ಟ್ ಈಕ್ವಲ್ ಟು ಎಂಟಿ ಫ್ಲವರ್ ಬ್ರೇಸಸ್ ಓಪನ್ ಮಾಡ್ತೀನಿ ಆರ್ ಕರ್ಲಿ ಬ್ರೇಸಸ್ ಓಪನ್ ಮಾಡ್ತೀನಿ. ನಾನು ಇದನ್ನು ರನ್ ಮಾಡಿದ್ರೆ ರನ್ ಆಗುತ್ತೆ. ಸೊ ಇದನ್ನು ನಾವು ಡಿಕ್ಟ್, ಈಗ DCT ಅನ್ನೋ ವೇರಿಯೇಬಲ್ಲು ಯಾವ ಡೇಟಾ ಟೈಪ್ ಚೆಕ್ ಮಾಡಿದ್ರೆ ನಮಗೆ ಡಿಕ್ಷನರಿ ಕೊಡುತ್ತೆ. ಯಾಕೆ ಅಂತಂದರೆ ನಾವು ಇದರಲ್ಲಿ ಫ್ಲವರ್ ಬ್ರೇಸಸ್ ಓಪನ್ ಮಾಡಿದ್ದೀವಿ ಆ್ಯಂಡ್ ಅದರಲ್ಲಿ ಏನೂ ಇಲ್ಲ. ಬಟ್ ನೀವು ಫ್ಲವರ್ ಬ್ರೇಸಸ್ ಏನಕ್ಕೆ ಓಪನ್ ಮಾಡಿದ್ದೀರಾ, ಟು ಸ್ಟೋರ್ ಡಿಕ್ಷನರಿ ವ್ಯಾಲ್ಯೂಸ್. ಸೊ ಅದಕ್ಕೆ ಟೈಪ್ ಆಫ್ DCT ಬಂದುಬಿಟ್ಟು ಡಿಕ್ಷನರಿ. ಓಕೆ.
ಸೊ ಈಗ ಕೀ ಅಂದರೆ ಏನು, ವ್ಯಾಲ್ಯೂ ಅಂದರೆ ಏನು? ಕೀಸ್, ದೀಸ್ ಆರ್ ದ ಲೇಬಲ್ಸ್ ಯು ಯೂಸ್ ಟು ಆ್ಯಕ್ಸಸ್ ದ ವ್ಯಾಲ್ಯೂಸ್ ಇನ್ಸೈಡ್ ದ ಡಿಕ್ಷನರಿ. ಫಾರ್ ಎಕ್ಸಾಂಪಲ್, ನೀವು ಆ್ಯಕ್ಸಸ್ ಮಾಡಬೇಕು ಅಂತಂದರೆ ವ್ಯಾಲ್ಯೂಸ್ನ, ಇವು ಕೀ ಅನ್ನೋ ಕೀಸನ್ನು ಯೂಸ್ ಮಾಡಿ ನೀವು ಇರೋ ವ್ಯಾಲ್ಯೂಸ್ನ ಆ್ಯಕ್ಸಸ್ ಮಾಡ್ತೀರಾ ಆ್ಯಂಡ್ ಪ್ರಿಂಟ್ ಮಾಡ್ತೀರಾ. ಆ್ಯಂಡ್ ಕೀ ಮಸ್ಟ್ ಬಿ ಯೂನಿಕ್, ಯಾವಾಗಲೂ ಕೀಸ್ ಯೂನಿಕ್ ಆಗಿರಬೇಕು ಆ್ಯಂಡ್ ಕ್ಯಾನ್ ಬಿ ಇಮ್ಯೂಟಬಲ್. ನೀವು ಅದನ್ನು ಮತ್ತೆ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ನೀವು ಯಾವ ಡೇಟಾ ಟೈಪ್ ಕೊಡ್ಬೋದು ಅಂತಂದರೆ ಸ್ಟ್ರಿಂಗ್, ನಂಬರ್ಸ್ ಆರ್ ಟಪಲ್ಸ್, ಎನಿಥಿಂಗ್. ಆ್ಯಂಡ್ ವ್ಯಾಲ್ಯೂ ಅಂದರೆ ಏನು ಅಂತಂದರೆ ದೀಸ್ ಆರ್ ದ ಡೇಟಾ ಐಟಮ್ಸ್ ಅಸೋಸಿಯೇಟೆಡ್ ವಿತ್ ಈಚ್ ಕೀಸ್. ಸೊ ನಿಮಗೆ ವ್ಯಾಲ್ಯೂ ಅನ್ನೋದು ಪ್ರತಿ ಕೀಗೂ ಟ್ಯಾಗ್ ಆಗಿರುತ್ತೆ, ಪ್ರತಿ ಕೀಗೆ ಒಂದು ವ್ಯಾಲ್ಯೂ ಟ್ಯಾಗ್ ಆಗಿರುತ್ತೆ. ಸೊ ಆವಾಗ ನೀವೇನು ಮಾಡ್ಬೋದು, ನಿಮಗೆ ವ್ಯಾಲ್ಯೂ ಬೇಕು ಅಂತಂದರೆ ನೀವು ಕೀಯನ್ನು ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ವ್ಯಾಲ್ಯೂ ಟ್ಯಾಗ್ ಆಗಿರುತ್ತಲ್ಲ, ಸೊ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಆ್ಯಂಡ್ ವ್ಯಾಲ್ಯೂಸ್ ಕ್ಯಾನ್ ಬಿ ಆಫ್ ಎನಿ ಡೇಟಾ ಟೈಪ್, ಸೇಮ್ ಸ್ಟ್ರಿಂಗ್, ನಂಬರ್ಸ್, ಲಿಸ್ಟ್ ಆರ್ ಇವನ್ ಆಲ್ಸೋ ಅದರ್ ಡಿಕ್ಷನರೀಸ್. ನೀವು ಒಂದು ಡಿಕ್ಷನರಿ ಒಳಗಡೆ ಇನ್ನೊಂದು ಡಿಕ್ಷನರಿ ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಾಂಪಲ್ ಫಾರ್ ಕ್ರಿಯೇಟಿಂಗ್ ಅ ಸಿಂಪಲ್ ಡಿಕ್ಷನರಿ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಪರ್ಸನ್ ಅನ್ನೋ ವೇರಿಯೇಬಲಲ್ಲಿ, ಆ್ಯಂಡ್ ಇಲ್ಲಿ ನೋಡಿ ನೇಮನ್ನು ನಾನು ಡಬಲ್ ಕೋಟ್ಸ್ ಒಳಗಡೆ ಸ್ಟೋರ್ ಮಾಡಿದ್ದೀನಿ. ಸೊ ಇದು ಕೀ, ಈ ನೇಮ್ ಅನ್ನೋದು ಕೀ, ಕೋಲನ್ ಅಲೈಸ್ ಇದು ವ್ಯಾಲ್ಯೂ. ಓಕೆ, ಸೊ ಇದು ಫಸ್ಟ್ ಐಟಮ್. ಸೊ ನಿಮಗೆ ಕೀ ವ್ಯಾಲ್ಯೂ ಪೇರನ್ನು ಐಟಮ್ ಅಂತ ಕರಿತೇವೆ. ಸೊ ಇದು ಫಸ್ಟ್ ಒನ್, ಇದೆಲ್ಲ ಒಂದು ಐಟಮ್, ಇದು ಸೆಕೆಂಡ್ ಐಟಮ್ ಆ್ಯಂಡ್ ಇದು ಥರ್ಡ್ ಐಟಮ್. ಓಕೆ, ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ, ನೇಮ್ ಅನ್ನೋ ಕೀಗೆ ಅಲೈಸ್ ಅನ್ನೋ ಟ್ಯಾಗ್ ಆಡ್ ಮಾಡಿದ್ದೀನಿ. ಆ್ಯಂಡ್ ಏಜ್ಗೆ 30, ಸಿಟಿಗೆ ನ್ಯೂಯಾರ್ಕ್. ಓಕೆ, ಸೊ ನಾನು ಇಲ್ಲಿ ಕಾಮಾ ಸಪ್ರೇಟೆಡ್ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ ಆ್ಯಂಡ್ ಎನ್ಕ್ಲೋಸ್ಡ್ ವಿತ್ ಕರ್ಲಿ ಬ್ರೇಸಸ್. ಓಕೆ, ನಾನೀಗ ಪರ್ಸನನ್ನು ಪ್ರಿಂಟ್ ಮಾಡಿದ್ರೆ ಪ್ರಿಂಟ್ ಆಯಿತು. ಸೊ ಇಲ್ಲಿ ನೇಮ್ ಅನ್ನೋ ಕೀಗೆ ಅಲೈಸ್ ಅನ್ನೋ ವ್ಯಾಲ್ಯೂ ಟ್ಯಾಗ್ ಆಗಿದೆ. ಸೊ ಇದು ನಿಮಗೆ ಒಂದು ಐಟಮ್. ಆ್ಯಂಡ್ ಏಜ್ ಅನ್ನೋ ಕೀಗೆ 30 ಅನ್ನೋ ವ್ಯಾಲ್ಯೂ ಟ್ಯಾಗ್ ಆಗಿದೆ, ಇದು ಇನ್ನೊಂದು ಐಟಮ್. ಸೊ ಹಂಗೆ ಸಿಟಿ, ನ್ಯೂಯಾರ್ಕ್ ಇನ್ನೊಂದು ಐಟಮ್, ಈ ರೀತಿ. ಆ್ಯಂಡ್ ಸೊ ಇದು ನಮಗೆ ಫಸ್ಟ್ ಸಿಂಪಲ್ ಡಿಕ್ಷನರಿ. ಆ್ಯಂಡ್ ಇನ್ನೊಂದು ಇಲ್ಲಿ ಏನು ಮಾಡ್ತೀವಿ ನಾವು, ಸ್ಟೂಡೆಂಟ್ ಅನ್ನೋ ವೇರಿಯೇಬಲ್ ಒಳಗಡೆ ಮತ್ತೆ ಒಂದು ಫ್ಲವರ್ ಬ್ರೇಸಸ್ ಓಪನ್ ಮಾಡಿ ನೇಮ್ ಅಲೈಸ್ ಜಾನ್ಸನ್ ಆ್ಯಂಡ್ ಏಜ್ 20, ಗ್ರೇಡ್ ಸೋಫಮೋರ್. ಓಕೆ, ಆ್ಯಂಡ್ ಇಲ್ಲಿ ಸಬ್ಜೆಕ್ಟ್ಗೆ ನಾನು ಏನು ಮಾಡ್ತೀನಿ, ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ನೀವು ಇದು ಸ್ಕ್ವೇರ್ ಬ್ರೇಸಸ್ ಕೊಟ್ಟರೆ ಅದು ಲಿಸ್ಟಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಈ ಲಿಸ್ಟಲ್ಲಿ ನಾನು ಒಂದು 3 ಸಬ್ಜೆಕ್ಟ್ಸ್ ಆ್ಯಡ್ ಮಾಡಿದ್ದೀನಿ, ಮ್ಯಾಥ್ಸು, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಸೊ ನಾನು ಈ ಲಿಸ್ಟನ್ನು ಯಾವ ಕೀಗೆ ಟ್ಯಾಗ್ ಮಾಡಿದ್ದೀನಿ, ಸಬ್ಜೆಕ್ಟ್ಸ್ ಅನ್ನೋ ಕೀಗೆ ಟ್ಯಾಗ್ ಮಾಡಿದ್ದೀನಿ. ಆ್ಯಂಡ್ ಕಾಂಟ್ಯಾಕ್ಟಲ್ಲಿ ಏನು ಮಾಡ್ತೀನಿ, ನಾನು ಇನ್ನೊಂದು ಡಿಕ್ಷನರಿ ಕ್ರಿಯೇಟ್ ಮಾಡ್ತೀನಿ. ಓಕೆ, ಈ ಡಿಕ್ಷನರಿಯಲ್ಲಿ ನಾನು ಇಮೇಲ್ ಅಡ್ರೆಸ್, ಫೋನ್ ಆ್ಯಂಡ್ ಅದು ನಂಬರ್. ಓಕೆ, ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, ನಾರ್ಮಲ್ ಕೀ ವ್ಯಾಲ್ಯೂ ಪೇರ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಸಬ್ಜೆಕ್ಟ್ ಅನ್ನೋ ಕೀಗೆ ಒಂದು ಲಿಸ್ಟನ್ನು ಟ್ಯಾಗ್ ಮಾಡಿದ್ದೀವಿ, ಲಿಸ್ಟನ್ನು ಅಸೈನ್ ಮಾಡಿದ್ದೀವಿ. ಆ್ಯಂಡ್ ಕಾಂಟ್ಯಾಕ್ಟ್ ಅನ್ನೋ ಒಂದು ಕೀಗೆ ಇನ್ನೊಂದು ಡಿಕ್ಷನರಿಯನ್ನು ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಸೊ ನಾನು ಇದನ್ನು ಪ್ರಿಂಟ್ ಮಾಡಿದರೆ ಪ್ರಿಂಟ್ ಆಯಿತಾ. ಸೊ ನಾನು ಇನ್ನು ಸಿಂಪಲಾಗಿ ಮಾಡ್ತೀನಿ ನೋಡಿ, ಫಾರ್ಮ್ಯಾಟಿಂಗ್ ಏನು ಇಲ್ದಿರ ಡೈರೆಕ್ಟ್ ಹಂಗೆ ನೋಡಿ. ನೇಮ್ ಅನ್ನೋದಕ್ಕೆ ಅಲೈಸನ್ ಜಾನ್ಸನ್, ಏಜ್ 20, ಗ್ರೇಡ್ ಸೋಫಮರ್, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ, ಲಿಸ್ಟ್. ಆ್ಯಂಡ್ ಕಾಂಟ್ಯಾಕ್ಟಲ್ಲಿ ನಿಮಗೆ 2 ಡಿಫ್ರೆಂಟ್ ಕೀ ವ್ಯಾಲ್ಯೂ ಪೇರ್ಸ್ ಇದೆ, ಡಿಕ್ಷನರಿ ಇನ್ಸೈಡ್ ಎ ಡಿಕ್ಷನರಿ. ಓಕೆ, ಸೊ ಈ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಈಗ ನಾವು ಕ್ರಿಯೇಟ್ ಮಾಡಿದ್ದೀವಿ ಡಿಕ್ಷನರಿಯನ್ನು. ನೆಕ್ಸ್ಟ್ ಆ್ಯಕ್ಸಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಆ್ಯಕ್ಸಸ್ ಮಾಡೋದಕ್ಕೆ ಫಸ್ಟು ನಮ್ಮ ಹತ್ರ ಪರ್ಸನ್ ಅನ್ನೋ ವೇರಿಯೇಬಲ್ ಏನಿದೆ, ನೇಮ್, ಏಜ್ ಆ್ಯಂಡ್ ಸಿಟಿ. ಸೊ ನಾನೀಗ ಏನು ಮಾಡ್ತೀನಿ, ನನಗೆ ನೇಮ್ ಅನ್ನೋ ವೇರಿಯೇಬಲ್ ಬೇಕು. ಇಲ್ಲೇನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ನೀವು ಆ್ಯಕ್ಸಸ್ ಮಾಡೋದಕ್ಕೆ ಪ್ರಿಂಟ್ ಅಲ್ಲ, ಪರ್ಸನ್, ನಾನಿಲ್ಲಿ ನೇಮ್ ಅಂತ ಕೊಟ್ಟರೆ ನನಗೆ ಎರರ್ ಕೊಡುತ್ತೆ. ಯಾಕೆ ಅಂತಂದರೆ ನೇಮ್ ಅನ್ನೋ ವೇರಿಯೇಬಲ್ ನಾನು ಕ್ರಿಯೇಟ್ ಮಾಡಿಲ್ಲ. ಸೊ ನೀವು ಈ ಪರ್ಸನ್ ಅನ್ನೋ ವೇರಿಯೇಬಲ್ ಒಳಗಡೆ ಏನಿದೆ ಒಂದು ಡಿಕ್ಷನರಿ ಇದೆ, ಆ ಡಿಕ್ಷನರಿಯಲ್ಲಿ ನಿಮ್ಗೆ ಏನು ಬೇಕು, ನೇಮ್ ಅಲೈಸ್ ಅನ್ನೋದು ಬೇಕು. ಸೊ ನೀವು ಅಲೈಸನ್ನು ಕಾಲ್ ಮಾಡಬೇಕು ಅಂತಂದರೆ ಇದು ಎಲ್ಲಿ ಟ್ಯಾಗ್ ಆಗಿದೆ, ನೇಮ್ ಅನ್ನೋ ಕೀಗೆ ಟ್ಯಾಗ್ ಆಗಿದೆ. ಸೊ ನಾನು ಎಲ್ಲಿ ಮಾಡ್ತೀನಿ, ಒಂದು ಸಿಂಗಲ್ ಕೋಟ್ ಕೊಡ್ತೀನಿ. ಓಕೆ, ಪ್ರಿಂಟ್ ಮಾಡಿದ್ರೆ ನನಗೆ ಅಲೈಸ್ ಅಂತ ಪ್ರಿಂಟ್ ಮಾಡ್ತು. ಓಕೆ, ಸೊ ಈ ಎಕ್ಸಾಂಪಲಲ್ಲಿ ಹಂಗೆ ಆಕ್ಸೆಸಿಂಗ್ ವ್ಯಾಲ್ಯೂಸ್ ಯೂಸಿಂಗ್ ಅ ಕೀ.
ಸೊ ನೀವು ನೇಮ್ ಅನ್ನೋ ಕೀಯನ್ನು ಕಾಲ್ ಮಾಡಿದ್ರೆ ಆರ್ ಆ್ಯಕ್ಸೆಸ್ ಮಾಡಿದ್ರೆ ಆ ಕೀ ಒಳಗಡೆ ಏನು ವ್ಯಾಲ್ಯೂ ಇದೆ ಅಂತ ನಿಮಗೆ ಪ್ರಿಂಟ್ ಆಗುತ್ತೆ. ಆ್ಯಂಡ್ ಈಗ ಸೇಮ್ ಪರ್ಸನ್ ನೇಮ್ ಆಯ್ತಲ್ಲ, ಓಕೆ ಲೆಟ್ಸ್ ಗೋ ವಿತ್ ಪರ್ಸನ್ ಏಜ್. ಓಕೆ, ನನಗೆ ಈಗ ಪರ್ಸನ್ ಏಜ್ ಬೇಕು, ಏಜ್ ಎಷ್ಟು 30 ಪ್ರಿಂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈಗ ಸ್ಟೂಡೆಂಟ್ ಅನ್ನೋ ವೇರಿಯೇಬಲ್ ಏನಿದೆ, ಸ್ಟೂಡೆಂಟ್ ಅನ್ನೋ ವೇರಿಯೇಬಲ್ ನೇಮ್, ಏಜ್, ಗ್ರೇಡ್, ಸಬ್ಜೆಕ್ಟ್ ಆ್ಯಂಡ್ ಕಾಂಟ್ಯಾಕ್ಟ್. ನನಗೆ ಈಗ ಸ್ಟೂಡೆಂಟ್ ನೇಮ್, ಏಜ್, ಗ್ರೇಡ್ ಬೇಕು. ಸೊ ನಾನು ಏನು ಮಾಡ್ತೀನಿ, ಪ್ರಿಂಟ್ ಸ್ಟೂಡೆಂಟ್ ಸ್ಕ್ವೇರ್ ಬ್ರೇಸಸ್ ಒಳಗಡೆ ನನಗೆ ನೇಮ್ ವಿತ್ ಡಬಲ್ ಕೋಟ್ಸ್ ಆ್ಯಂಡ್ ಸೇಮ್ ಸ್ಟೂಡೆಂಟ್ ಏಜ್, ಸ್ಟೂಡೆಂಟ್ ಸಬ್ಜೆಕ್ಟ್. ರನ್ ಮಾಡಿದ್ರೆ ರನ್ ಆಯಿತು. ಸೊ ಇಲ್ಲಿ ನಿಮಗೆ ಲಿಸ್ಟನ್ನು ಪ್ರಿಂಟ್ ಮಾಡ್ತು. ನಾನೀಗ ನನಗೆ ಈ ಕಾಂಟ್ಯಾಕ್ಟ್ ಬೇಕು. ಸೊ ನಾನು ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ನನಗೀಗ ಸ್ಟೂಡೆಂಟಲ್ಲಿ ಕಾಂಟ್ಯಾಕ್ಟನ್ನು ಪ್ರಿಂಟ್ ಮಾಡಿದ್ರೆ ನನಗೆ ಎಲ್ಲ ಬರುತ್ತೆ, ಇಮೇಲು ಆ್ಯಂಡ್ ಫೋನ್ ನಂಬರ್ ಎರಡೂ ಬರುತ್ತೆ. ಸೊ ಈಗ ಸ್ಟೂಡೆಂಟ್ ಕಾಂಟ್ಯಾಕ್ಟಲ್ಲಿ ಪ್ರಿಂಟ್ ಆಯಿತು. ಏನು ಪ್ರಿಂಟ್ ಆಯಿತು, ಇಮೇಲ್ ಆ್ಯಂಡ್ ಫೋನ್ ನಂಬರ್ ಎರಡೂ ಪ್ರಿಂಟ್ ಆಯಿತು. ನನಗೆ ಏನು ಬೇಕು, ನನಗೆ ಈ ಕಾಂಟ್ಯಾಕ್ಟಲ್ಲಿಂದ ಓನ್ಲಿ ನನಗೆ ಇಮೇಲ್ ಮಾತ್ರ ಬೇಕು. ಆಗ ನಾನೇನು ಮಾಡ್ತೀನಿ, ಸೇಮ್ ಇದನ್ನೇ ಸ್ಟೂಡೆಂಟ್ ನನಗೆ ಕಾಂಟ್ಯಾಕ್ಟ್ ಬೇಕು ಆ್ಯಂಡ್ ಕಾಂಟ್ಯಾಕ್ಟ್ ಒಳಗಡೆ ಏನು ಬೇಕು, ಇಮೇಲ್ ಬೇಕು. ಸೊ ಅದಕ್ಕೆ ನಾನು ಇನ್ನೊಂದು ಸಲ ಸ್ಕ್ವೇರ್ ಬ್ರೇಸಸ್ ಇಲ್ಲಿ ಇಮೇಲ್ ಅನ್ನು ಕಾಲ್ ಮಾಡ್ತೀನಿ. ಕಾಲ್ ಮಾಡಿದ್ರೆ ನನಗೆ ಇಮೇಲ್ ಪ್ರಿಂಟ್ ಆಗುತ್ತೆ, alicejohnson@example.com. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಸೇಮ್ ಅದೇ ರೀತಿ ಫೋನ್ ನಂಬರ್ ಬೇಕು. ಫೋನ್ ಬೇಕು ಅಂತಂದರೆ ಸ್ಟೂಡೆಂಟ್ ಕಾಂಟ್ಯಾಕ್ಟ್ ಒಳಗಡೆ ಫೋನ್ ಅನ್ನೋ ಕೀಯನ್ನು ಕಾಲ್ ಮಾಡು ಅಂತ ನನಗೆ ಪ್ರಿಂಟ್ ಆಯಿತು. ಓಕೆ, ಸೊ ಈ ರೀತಿ ನೀವು ಆ್ಯಕ್ಸೆಸ್ ಮಾಡ್ಬೋದು ವಿತ್ ಕೀಸ್ ಆ್ಯಂಡ್ ವಿತ್ ಕೀಸ್. ಓಕೆ, ಆ್ಯಂಡ್ ಡಿಕ್ಷನರಿ ಒಳಗಡೆ ಇರೋ ಡಿಕ್ಷನರಿಯನ್ನು ಈ ರೀತಿ ಪ್ರಿಂಟ್ ಮಾಡ್ತೀರಾ ಆರ್ ಕಾಲ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಾಡಿಫೈಯಿಂಗ್ ಅ ಡಿಕ್ಷನರಿ. ಸೊ ಡಿಕ್ಷನರಿ ಸಪೋರ್ಟ್ ವೇರಿಯಸ್ ಆಪ್ರೇಷನ್ಸ್ ಸಚ್ ಆಸ್ ಆ್ಯಡಿಂಗ್, ಮಾಡಿಫೈಯಿಂಗ್ ಆ್ಯಂಡ್ ರಿಮೂವಿಂಗ್ ದ ಕೀ ವ್ಯಾಲ್ಯೂ ಪೇರ್ಸ್. ಸೊ ನೀವು ಈ ಡಿಕ್ಷನರಿ ಎಲ್ಲ ಕ್ರಿಯೇಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ರಿಮೂವ್ ಮಾಡ್ಬೋದು, ವಿಚ್ ಈಸ್ ಅ ಕೀ ವ್ಯಾಲ್ಯೂ ಪೇರ್ಸನ್ನು. ಸೊ ಫಸ್ಟ್ ಬಂದುಬಿಟ್ಟು ಆ್ಯಡಿಂಗ್ ಅ ಕೀ ವ್ಯಾಲ್ಯೂ ಪೇರ್ಸ್. ಸೊ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿರೋ ಒಂದು ಡಿಕ್ಷನರಿ ಒಳಗಡೆ ಇನ್ನೊಂದು ಕೀ ವ್ಯಾಲ್ಯೂ ಪೇರ್ನ ಆ್ಯಡ್ ಮಾಡೋದು ಹೇಗೆ ಅಂತ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ನನ್ನ ಹತ್ರ ಪರ್ಸನನ್ನು ಪ್ರಿಂಟ್ ಮಾಡ್ತೀನಿ. ಸೊ ನನ್ನ ಹತ್ರ ಪರ್ಸನ್ನಲ್ಲಿ ವೇರಿಯೇಬಲಲ್ಲಿ ಏನಿದೆ, ನೇಮ್, ಏಜ್ ಆ್ಯಂಡ್ ಸಿಟಿ. ಓಕೆ, ನಾನು ಇದರಲ್ಲಿ ಪರ್ಸನ್ ವೇರಿಯೇಬಲ್, ಈ ವೇರಿಯೇಬಲ್ ಒಳಗಡೆ ನಾನು ಯಾವ ಕೀ ಹಾಕಬೇಕು, ಫಸ್ಟು ಇಮೇಲ್ ಅನ್ನೋ ಕೀಯನ್ನು ಹಾಕಬೇಕು. ಓಕೆ, ಸೊ ಈ ಇಮೇಲ್ ಅನ್ನೋ ಕೀ ಒಳಗಡೆ ನಾನು alice@example.com ಅನ್ನೋ ಒಂದು ಇಮೇಲ್ ಅಡ್ರೆಸ್ನ ಆ್ಯಡ್ ಮಾಡ್ತೀನಿ. ಓಕೆ, ನಾನು ಪ್ರಿಂಟ್ ಮಾಡಿದ್ರೆ ಪ್ರಿಂಟ್ ಆಯಿತಾ, ಇಮೇಲ್ alice@example.com. ಓಕೆ, ಸೊ alice@example.com ಅನ್ನೋದು ಪ್ರಿಂಟ್ ಆಯಿತಾ. ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ, ಇನ್ನೊಂದು ಸ್ಟೂಡೆಂಟಲ್ಲಿ ಏನಿದೆ, ಸ್ಟೂಡೆಂಟ್ ಅನ್ನೋ ವೇರಿಯೇಬಲ್ ಒಳಗಡೆ ನನಗೆ ನೇಮ್, ಏಜ್, ಗ್ರೇಡ್, ಸಬ್ಜೆಕ್ಟ್ ಆ್ಯಂಡ್ ಕಾಂಟ್ಯಾಕ್ಟ್ ಇದೆ. ಸೊ ಇದರಲ್ಲಿ ನಾನು ಒಂದು ಕೀ ವ್ಯಾಲ್ಯೂ ಪೇರ್ನ ಆ್ಯಡ್ ಮಾಡಬೇಕು. ಸೊ ಅದನ್ನು ಏನು ಮಾಡ್ತೀನಿ, ನಾನು ಸ್ಟೂಡೆಂಟ್ ಅನ್ನೋ ವೇರಿಯೇಬಲ್ ಒಳಗಡೆ ನನಗೆ ಸಬ್ಜೆಕ್ಟ್ಸ್ ಅನ್ನೋ ಇನ್ನೊಂದು ಕೀ ಆ್ಯಡ್ ಆಗಬೇಕು. ಆ ಕೀ ಒಳಗಡೆ ವ್ಯಾಲ್ಯೂ ಏನಾಗಬೇಕು, ಬಯಾಲಜಿ ಅನ್ನೋ ಸಬ್ಜೆಕ್ಟನ್ನು ಆ್ಯಡ್ ಆಗಬೇಕು. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಸಬ್ಜೆಕ್ಟ್ ಆಲ್ರೆಡಿ ಇದೆ. ಸಬ್ಜೆಕ್ಟಲ್ಲಿ ನಮಗೆ ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ಇದೆ, ವಿಚ್ ಈಸ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಆ್ಯಂಡ್ ಇದರಲ್ಲಿ ಬಿಕಾಸ್ ಇಲ್ಲಿ ನೋಡಿ, ಇದು ಲಿಸ್ಟಲ್ಲಿ ನೀವು ಎಲಿಮೆಂಟ್ನ ಆರ್ ವ್ಯಾಲ್ಯೂನ ಆ್ಯಡ್ ಮಾಡಬೇಕು ಅಂತಂದರೆ ಅಪೆಂಡ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀರಾ. ಸೊ ಈ ಲಿಸ್ಟಲ್ಲಿ ಆ್ಯಡ್ ಮಾಡೋದಕ್ಕೋಸ್ಕರ ಅಪೆಂಡ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತಾರೆ ಇದರಲ್ಲಿ. ಓಕೆ, ಸೊ ನೀನು ಅಪೆಂಡ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿ ಇನ್ನೊಂದು ಸಬ್ಜೆಕ್ಟ್ ಆ್ಯಡ್ ಮಾಡಿ ಪ್ರಿಂಟ್ ಮಾಡಿದರೆ ಇಲ್ಲಿ ಆ್ಯಡ್ ಆಯಿತಾ ನೋಡಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಅನ್ನೋದು ಲಾಸ್ಟಲ್ಲಿ ಆ್ಯಡ್ ಆಯಿತು. ಸೊ ನೀವು ಲಿಸ್ಟ್ ವೀಡಿಯೋಲ್ಲಿ ನೋಡಿದರೆ ಅಪೆಂಡ್ ಫಂಕ್ಷನ್ ಏನು ಮಾಡುತ್ತೆ, ಅಪೆಂಡ್ ಆ್ಯಡ್ ಮಾಡುತ್ತೆ, ಬಟ್ ಆ ಲಿಸ್ಟಲ್ಲಿ ಲಾಸ್ಟಲ್ಲಿ ಆ್ಯಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ಟೂಡೆಂಟಲ್ಲಿ ಇನ್ನೊಂದು ಕೀ ವ್ಯಾಲ್ಯೂ ಪೇರ್ ಆ್ಯಡ್ ಮಾಡಬೇಕು. ಇದು ಹೊಸ ಕೀ ವ್ಯಾಲ್ಯೂ ಪೇರ್. ಅಡ್ರೆಸ್ ಅನ್ನೋ ಒಂದು ಕೀಗೆ
ಈ ವ್ಯಾಲ್ಯೂ ಕೊಡ್ತಾ ಇದ್ದೀವಿ 123 ಮೈನ್ ಸ್ಟ್ರೀಟ್ ಸ್ಪ್ರಿಂಗ್ ಫೀಲ್ಡ್. ಓಕೆ, ನಾ ಈಗ ಪ್ರಿಂಟ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ಆ್ಯಡ್ ಆಯಿತು. ಸೊ ಈ ರೀತಿ ನೀವು ಕೀ ವ್ಯಾಲ್ಯೂ ಪೇರ್ಸ್ನ ಆ್ಯಡ್ ಮಾಡ್ಬೋದು. ಆ್ಯಂಡ್ ಮಾಡಿಫೈಯಿಂಗ್ ಎಕ್ಸಿಸ್ಟಿಂಗ್ ವ್ಯಾಲ್ಯೂಸ್. ಇಲ್ಲೇನಾಗುತ್ತೆ, ನಿಮ್ಮ ಹತ್ರ ಆಲ್ರೆಡಿ ಕೀ ವ್ಯಾಲ್ಯೂ ಪೇರ್ ಇದೆ, ಬಟ್ ಒಂದು ಕೀ ಒಳಗಡೆ ಇರೋ ವ್ಯಾಲ್ಯೂನ ಚೇಂಜ್ ಮಾಡೋದು ಆರ್ ಮಾಡಿಫೈ ಮಾಡೋದು. ಸೊ ಈಗ ಪರ್ಸನ್ನ ಪ್ರಿಂಟ್ ಮಾಡಿದ್ರೆ ನಂತರ ಪರ್ಸನ್ ಅನ್ನೋ ವೇರಿಯೇಬಲ್ ಏನಿದೆ, ನೇಮ್, ಏಜ್, ಸಿಟಿ ಆ್ಯಂಡ್ ಇಮೇಲ್. ಸೊ ನಾನು ಇದರಲ್ಲಿ ಏಜ್ ಈಗ ಇಲ್ಲಿ 30 ಇದೆ, ನಾನೀಗ 31ಗೆ ಚೇಂಜ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ, ಪರ್ಸನ್ ಅನ್ನೋ ವೇರಿಯೇಬಲ್ ಸ್ಕ್ವೇರ್ ಬ್ರೇಸಸ್ ಏಜ್ ಅನ್ನೋ ಕೀ, ಇದು ಏಜ್ ಅನ್ನೋ ಕೀ ಈಕ್ವಲ್ ಟು ಹೊಸ ವ್ಯಾಲ್ಯೂ ಅಸೈನ್ ಮಾಡು, ವಿಚ್ ಈಸ್ 31. 30 ಇದೆ, ನಾನೀಗ 31 ಆ್ಯಡ್ ಮಾಡ್ತೀನಿ. ಆ್ಯಂಡ್ ಪ್ರಿಂಟ್ ಪರ್ಸನ್ ಕೊಟ್ಟರೆ 30 ಇದ್ದಿದ್ದು 31 ಆಗುತ್ತೆ. ಇಲ್ಲಿ ನೋಡಿ 31 ಆಯಿತಾ. ಆ್ಯಂಡ್ ಅಪ್ಡೇಟಿಂಗ್ ದ ಎಕ್ಸಿಸ್ಟಿಂಗ್ ಡೇಟಾ ಇನ್ ಸ್ಟೂಡೆಂಟ್ ಡಿಕ್ಷನರಿ. ಸೊ ಈಗ ನಾವೇನು ಮಾಡೋಣ, ಸ್ಟೂಡೆಂಟ್ ಅನ್ನೋ ವೇರಿಯೇಬಲಲ್ಲಿ ಏನಿದೆ ಡಿಕ್ಷನರಿಯಲ್ಲಿ, ಸೊ ಈ ಡೀಟೇಲ್ಸ್ ಇದೆ. ನಾನು ಏನು ಮಾಡ್ತೀನಿ, ಏಜ್ ಇಲ್ಲಿ ಎಷ್ಟಿದೆ, ಏಜ್ 20 ಇದೆ. ನಾನೀಗ ಸೇಮ್ ಅದೇ ಸ್ಟೂಡೆಂಟ್ ಏಜ್ ಈಕ್ವಲ್ ಟು 21ಗೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಇದನ್ನು ರನ್ ಮಾಡಿದರೆ ಇಲ್ಲಿ ಬಂತು ನೋಡಿ, ಏಜ್ 21 ಆ್ಯಡ್ ಆಯಿತಾ. ಆ್ಯಂಡ್ ಈಗ ಸ್ಟೂಡೆಂಟ್ ಕಾಂಟ್ಯಾಕ್ಟ್ ಫೋನ್ ನಂಬರ್, ಈಗ ನಮ್ಮ ಹತ್ರ ಸ್ಟೂಡೆಂಟಲ್ಲಿ ಈ ಡೀಟೇಲ್ಸ್ ಇದೆ. ನಾನೀಗ ಕಾಂಟ್ಯಾಕ್ಟಲ್ಲಿ ಚೇಂಜ್ ಮಾಡಬೇಕು. ಕಾಂಟ್ಯಾಕ್ಟ್ ಒಳಗಡೆ ಇಮೇಲ್ ಇದೆ ಅವ್ರ ಫೋನ್ ನಂಬರ್ ಇದೆ. ಸೊ ಡಿಕ್ಷನರಿ ಇನ್ಸೈಡ್ ಡಿಕ್ಷನರಿ ನಾನು ಇದನ್ನು ಚೇಂಜ್ ಮಾಡಬೇಕು. ನಾಗೇನು ಮಾಡ್ತೀನಿ, ಸ್ಟೂಡೆಂಟ್ ಕಾಂಟ್ಯಾಕ್ಟ್, ಸೊ ಇಲ್ಲಿ ಬಂತು ಕಾಂಟ್ಯಾಕ್ಟ್ ಒಳಗಡೆ ಫೋನ್, ಸೊ ಕಾಂಟ್ಯಾಕ್ಟ್ ಒಳಗಡೆ ಫೋನ್ ಇಲ್ಲಿದೆ. ಸೊ ಇದು ನಮ್ಮ ಹತ್ರ ಇರೋ ಕರೆಂಟ್ ವ್ಯಾಲ್ಯೂ ಫಾರ್ ಫೋನ್ ಅನ್ನೋ ಕೀಗೆ. ನಾಗೇನು ಮಾಡ್ತೀನಿ, ಅದನ್ನು ಚೇಂಜ್ ಮಾಡ್ತೀನಿ 5555678 ಆ್ಯಡ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಚೇಂಜ್ ಆಯಿತು. ಇಲ್ಲಿ 555678 ಆ್ಯಡ್ ಆಯಿತಾ. ಸೊ ಹೀಗೆ ನೀವು ಡಿಕ್ಷನರಿ ಒಳಗಡೆ ಇನ್ನೊಂದು ಡಿಕ್ಷನರಿ ಇರುವಾಗ ಸೊ ಈ ರೀತಿ ನೀವು ಎಕ್ಸಿಸ್ಟಿಂಗ್ ವ್ಯಾಲ್ಯೂನ ಚೇಂಜ್ ಮಾಡ್ತೀರಾ. ಆ್ಯಂಡ್ ಈಗ ರಿಮೂವಿಂಗ್ ಅ ಕೀ ವ್ಯಾಲ್ಯೂ ಪೇರ್, ಆ್ಯಂಡ್ ಯು ಕ್ಯಾನ್ ರಿಮೂವ್ ಅ ಕೀ ವ್ಯಾಲ್ಯೂ ಪೇರ್ ಯೂಸಿಂಗ್ 2 ಫಂಕ್ಷನ್ಸ್ ವಿಚ್ ಈಸ್ 2 ಸ್ಟೇಟ್ಮೆಂಟ್ಸ್. ಒನ್ ಈಸ್ ಡಿಲೀಟ್ ಆ್ಯಂಡ್ ಪಾಪ್ ಅನ್ನೋದು ಮೆಥಡ್ ಆ್ಯಂಡ್ ಡಿಲೀಟ್ ಅನ್ನೋದು ಸ್ಟೇಟ್ಮೆಂಟ್. ಆ್ಯಂಡ್ ಈಗ ನಾವು ಫಸ್ಟ್ ಡಿಲೀಟ್ ಅನ್ನೋ ಕೀವರ್ಡ್ ಆರ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿ ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಈಗ ಹತ್ರ ಪರ್ಸನಲ್ಲಿ ಏನಿದೆ, ಪರ್ಸನಲ್ಲಿ ನೇಮ್, ಏಜ್, ಸಿಟಿ ಆ್ಯಂಡ್ ಇಮೇಲ್. ನಾಗೇನು ಮಾಡ್ತೀನಿ, ಸಿಟಿ ಅನ್ನೋ ವ್ಯಾಲ್ಯೂನ ತೆಗಿಬೇಕು, ಸಿಟಿ ಅನ್ನೋ ಐಟಮ್ನ ಕಂಪ್ಲೀಟಾಗಿ ತೆಗಿಬೇಕು. ನಾನೇನು ಮಾಡ್ತೀನಿ, ಡಿಲೀಟ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಿ ಪರ್ಸನ್ ಒಳಗಡೆ ಸಿಟಿ ಅನ್ನೋ ಕೀ, ಸೊ ಈ ಕೀಯಲ್ಲಿ ಏನು ವ್ಯಾಲ್ಯೂ ಇದ್ದರೆ ಅದನ್ನು ಡಿಲೀಟ್ ಮಾಡು ಆ್ಯಂಡ್ ಈ ಕಂಪ್ಲೀಟ್ ಐಟಮ್ನ ಡಿಲೀಟ್ ಮಾಡಿಬಿಡು. ಓಕೆ, ನಾನು ಇದನ್ನು ರನ್ ಮಾಡ್ತೀನಿ. ರನ್ ಮಾಡಿದ್ರೆ ನನಗೆ ಡಿಲೀಟ್ ಆಯಿತಾ. ಸೊ ಇಲ್ಲಿ ಸಿಟಿ ಇಲ್ಲ, ಸಿಟಿಯನ್ನು ಡಿಲೀಟ್ ಮಾಡಿದ್ದೀವಿ. ಆ್ಯಂಡ್ ಈಗ ರಿಮೂವಿಂಗ್ ಅ ಪರ್ಸನ್ ಕೀ ವ್ಯಾಲ್ಯೂ ಪೇರ್ ಯೂಸಿಂಗ್ ಪಾಪ್. ನಾಗೇನು ಮಾಡ್ತೀನಿ, ಪರ್ಸನಲ್ಲಿ ನಮ್ಮ ಹತ್ರ ಈ ವ್ಯಾಲ್ಯೂಸ್ ಇದೆ. ಓಕೆ, ನಾನೀಗ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಸೊ ಪರ್ಸನ್ ಒಳಗಡೆ ಪಾಪ್ ಅನ್ನೋ ಫಂಕ್ಷನ್ನು ನಿಮಗೆ ಆಲ್ರೆಡಿ ಲಿಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿರಬೇಕು. ಸೊ ಅಲ್ಲಿ ಪಾಪ್ ಏನು ಮಾಡುತ್ತೆ, ಅದನ್ನು ಡಿಲೀಟ್ ಮಾಡುತ್ತೆ. ಓಕೆ, ಸೊ ಈಗ ಪಾಪ್ ಅನ್ನೋ ಫಂಕ್ಷನ್ ಒಳಗಡೆ ಏನು ಕೊಟ್ಟಿದ್ದೀರಾ, ಇಮೇಲ್ ಅನ್ನೋ ಕೀಯನ್ನು ಕೊಟ್ಟಿದ್ದೀರಾ. ನನಗೆ ಈ ವ್ಯಾಲ್ಯೂನ ಡಿಲೀಟ್ ಮಾಡಬೇಕು. ನಾನೀಗ ಪರ್ಸನ್.ಪಾಪ್ನ ರನ್ ಮಾಡಿದ್ರೆ ನನಗೆ ಡಿಲೀಟ್ ಆಯಿತು. ಓಕೆ, ಸೊ ಈ ರೀತಿ ನೀವು ಕೀ ವ್ಯಾಲ್ಯೂ ಪೇರ್ ಡಿಲೀಟ್ ಮಾಡೋಕ್ಕೆ DEL ಡಿಲೀಟ್ ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೀರಾ, ಆರ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀರಾ, ಆರ್ ಪಾಪ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಸ್ಟೂಡೆಂಟ್ಸ್ ಎಲ್ಲ ಹೋಗೋಣ. ಈಗ ಸ್ಟೂಡೆಂಟ್ ಅನ್ನೋ ವೇರಿಯೇಬಲಲ್ಲಿ ಏನಿದೆ, ಸೊ ಈ ಡೀಟೇಲ್ಸ್ ಇದೆ. ನನಗೇನು ಹೋಗಬೇಕು, ಇಲ್ಲಿ ಅಡ್ರೆಸ್ ಅನ್ನೋ ಕೀ ವ್ಯಾಲ್ಯೂ ಪೇರ್ ಹೋಗಬೇಕು. ಹಾಗೇನು ಮಾಡ್ತೀನಿ, ಡಿಲೀಟ್ ಸ್ಟೂಡೆಂಟ್ ಅಡ್ರೆಸ್, ಡಿಲೀಟ್ ಆಯಿತಾ. ಸೊ ಅದೇ ರೀತಿ ಪಾಪ್ ಕಾಂಟ್ಯಾಕ್ಟ್ ಫ್ರಮ್ ಇಮೇಲ್. ಸೊ ಇಲ್ಲೇನು ಮಾಡಿ, ಇಲ್ಲಿ ನೋಡಿ ಈಗ ಡಿಲೀಟ್ ಆಯ್ತಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಸ್ಟೂಡೆಂಟ್ ಆಫ್ ಕಾಂಟ್ಯಾಕ್ಟ್, ಸ್ಟೂಡೆಂಟ್ ಅನ್ನೋ ವೇರಿಯೇಬಲಲ್ಲಿ ಕಾಂಟ್ಯಾಕ್ಟ್ ಅನ್ನೋ ಕೀ ಇದೆ.
ಸೊ ಕಾಂಟ್ಯಾಕ್ಟ್ ಒಳಗಡೆ ಇರೋ ಇಮೇಲ್ನ ಡಿಲೀಟ್ ಮಾಡೋದು, ಪಾಪ್ ಇಮೇಲ್. ಸೊ ಇಲ್ಲಿ ರಿಮೂವ್ ಆಯಿತಾ, ಕಾಂಟ್ಯಾಕ್ಟ್ ಇಲ್ಲಿದೆ, ಕಾಂಟ್ಯಾಕ್ಟ್ ಇಮೇಲ್ ಹೋಯಿತು, ಓನ್ಲಿ ಫೋನ್ ನಂಬರ್ ಮಾತ್ರ ಇದೆ. ಓಕೆ, ಆ್ಯಂಡ್ ಈ ರೀತಿ ನೀವು ರಿಮೂವ್ ಮಾಡೋಕ್ಕೆ ಐದರ್ ಡಿಲೀಟ್ ಆರ್ ಪಾಪ್ ಅನ್ನೋ 2 ಕೀವರ್ಡ್ಸ್ನ ಯೂಸ್ ಮಾಡ್ತೀರಾ, 2 ಮೆಥಡ್ಸ್ನ ಯೂಸ್ ಮಾಡ್ತೀರಾ. ಆ್ಯಂಡ್ ಡಿಕ್ಷನರಿ ಮೆಥಡ್ಸ್. ಸೊ ಇಲ್ಲಿ ಪೈಥಾನ್ ಪ್ರೊವೈಡ್ಸ್ ಸೆವರಲ್ ಇನ್ಬಿಲ್ಟ್ ಮೆಥಡ್ಸ್ ಟು ಮ್ಯಾನಿಪುಲೇಟ್ ದ ಡಿಕ್ಷನರಿ ಆ್ಯಂಡ್ ಯೂಸಿಂಗ್ ಕೀಸ್. ಸೊ ಇಲ್ಲಿ ಫಸ್ಟ್ ಕೀಸ್ ಅನ್ನೋ ಒಂದು ಫಂಕ್ಷನ್ನ ಯೂಸ್ ಮಾಡೋಣ. ನಮ್ಮ ಹತ್ರ ಈಗ ಪರ್ಸನ್ ಅನ್ನೋ ವೇರಿಯೇಬಲಲ್ಲಿ ಏನಿದೆ, ನೇಮ್ ಆ್ಯಂಡ್ ಏಜ್ ಇದೆ. ನನಗೇನು ಮಾಡ್ತೀನಿ, ಇದನ್ನು ಸಿಂಪಲಾಗಿ ಬರಿತೀನಿ ನೋಡಿ, ಪರ್ಸನ್ ಡಾಟ್ ಕೀಸ್. ಸೊ ಇದು ಫಂಕ್ಷನ್ ಕೀಸ್ ಅನ್ನೋದು. ಸೊ ಪರ್ಸನ್ ಒಳಗಡೆ ಕೀಸ್ ಯಾವ್ದ್ಯಾವ್ದಿದೆ ಅಂತ ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನನಗೆ ನೇಮ್ ಆ್ಯಂಡ್ ಏಜ್ ಅನ್ನೋದು ಪ್ರಿಂಟ್ ಆಗುತ್ತೆ, ನೇಮ್ ಆ್ಯಂಡ್ ಏಜ್. ಸೊ ಇಲ್ಲಿ ಪರ್ಸನ್ ಅನ್ನೋ ವೇರಿಯೇಬಲಲ್ಲಿ ಕೀಸ್ ಯಾವುದಿದೆ, ನೇಮ್ ಆ್ಯಂಡ್ ಏಜ್. ಈ ಅಲೈಸನ್ 31 ಅನ್ನೋದು ವ್ಯಾಲ್ಯೂಸ್. ಸೊ ನೆಕ್ಸ್ಟ್ ಅದೇ ಈಗ ಪ್ರಿಂಟ್ ಪರ್ಸನ್ ಡಾಟ್ ವ್ಯಾಲ್ಯೂಸ್ ನೋಡಿದ್ರೆ ಅಲೈಸನ್ 31. ಓಕೆ, ಸೊ ಈ ರೀತಿ ನೀವು, ಆ್ಯಂಡ್ ಐಟಮ್ಸ್ ನೋಡಿ, ಐಟಮ್ಸ್ ಯು ಇಫ್ ಯು ವಾಂಟ್ ಟು ಆಕ್ಸೆಸ್ ಬೋತ್ ಕೀಸ್ ಆ್ಯಂಡ್ ವ್ಯಾಲ್ಯೂಸ್, ಯು ಕ್ಯಾನ್ ಯೂಸ್ ದ ಐಟಮ್ಸ್ ಫಂಕ್ಷನ್ ಆರ್ ಐಟಮ್ಸ್ ಮೆಥಡ್ ವಿಚ್ ರಿಟರ್ನ್ಸ್ ಅ ವ್ಯೂ ಆಬ್ಜೆಕ್ಟ್ ಕಂಟೈನಿಂಗ್ ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ಸ್. ಆ್ಯಂಡ್ ಈಗ ನಾನು ಸಿಂಪ್ಲಿಫೈ ಮಾಡ್ತೀನಿ. ಸೊ ಈಗ ಪರ್ಸನ್ ಡಾಟ್ ಐಟಮ್ಸ್ನ ಪ್ರಿಂಟ್ ಮಾಡಿದ್ರೆ ಇಲ್ಲಿ ನೋಡಿ, ಒಂದು ಲಿಸ್ಟ್ ಒಳಗಡೆ ಒಂದು ಸೆಟ್ ಕ್ರಿಯೇಟ್ ಆಗಿದೆ. ನೇಮ್ ಅನ್ನೋದರಲ್ಲಿ ಅಲೈಸ್ ಅಂತಿದೆ, ಏಜ್ ಅನ್ನೋದರಲ್ಲಿ 31 ಅಂತಿದೆ. ಸೊ ಇದು ಕೀ ವ್ಯಾಲ್ಯೂ ಪೇರ್. ಸೊ ಇದೊಂದು ಐಟಮ್ ಆ್ಯಂಡ್ ಇದು ಇನ್ನೊಂದು ಐಟಮ್. ಓಕೆ, ಸೊ ಈ ರೀತಿ ನೀವು ಕೀಸ್ ಆರ್ ವ್ಯಾಲ್ಯೂಸ್ ಆರ್ ಐಟಮ್ಸ್ನ ಪ್ರಿಂಟ್ ಮಾಡೋದಕ್ಕೆ ಕೀಗೆ ಕೀಸ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀರಾ, ವ್ಯಾಲ್ಯೂಸ್ಗೆ ವ್ಯಾಲ್ಯೂಸ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀರಾ, ಆ್ಯಂಡ್ ಐಟಮ್ಸ್ಗೆ ಡಾಟ್ ಐಟಮ್ಸ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀರಾ. ಸೊ ಟು ಕ್ರಿಯೇಟ್ ಎ ಸಬ್ಸೆಟ್ ಡಿಕ್ಷನರಿ ನಾವು ಫಸ್ಟ್ 2 ವೇರಿಯೇಬಲ್ಸ್ನ ತಗೊಳ್ಳೋಣ. ಸೊ ಫಸ್ಟ್ ವೇರಿಯೇಬಲಲ್ಲಿ ಪರ್ಸನ್ ಒಳಗಡೆ ನಮಗೆ ಒಂದು ಡಿಕ್ಷನರಿ ಇದೆ. ಆ ಡಿಕ್ಷನರಿ ಒಳಗಡೆ ಕೀ ವ್ಯಾಲ್ಯೂ ಪೇರ್ಸ್ ಬಂದುಬಿಟ್ಟು ನೇಮ್, ಅಲೈಸ್, ಏಜ್ 30, ಸಿಟಿ ನ್ಯೂಯಾರ್ಕ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವೇರಿಯೇಬಲಲ್ಲಿ ಸಬ್ಸೆಟ್ ಪರ್ಸನ್ಸ್. ಸೊ ಇದರಲ್ಲಿ ನಾವು ಇನ್ನೊಂದು ಡಿಕ್ಷನರಿ ಕ್ರಿಯೇಟ್ ಮಾಡೋದ್ರಲ್ಲಿ 2 ವ್ಯಾಲ್ಯೂಸ್ನ ಆ್ಯಡ್ ಮಾಡೋಣ, ನೇಮ್ ಆ್ಯಂಡ್ ಏಜ್. ಆ್ಯಂಡ್ ಸಬ್ಸೆಟ್ ಡಿಕ್ಷನರಿ ಈಕ್ವಲ್ ಟು ಎಂಪ್ಟಿ ಡಿಕ್ಷನರಿ. ಸೊ ಇನ್ ಸಿಂಪಲ್ ನಾವಿಲ್ಲಿ ಏನು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತಂದರೆ, ಸಬ್ಸೆಟ್ ಅನ್ನೋ ಪ್ರಾಸೆಸಲ್ಲಿರೋ 2 ಕೀಸ್ ಈ ಪರ್ಸನ್ ಒಳಗಡೆ ಇರೋ ಕೀಸ್ ಜೊತೆ ಮ್ಯಾಚ್ ಆಗುತ್ತಾ, ಮ್ಯಾಚ್ ಆದರೆ ನನಗೆ ಕೀ ವ್ಯಾಲ್ಯೂ ಪೇರ್ನ ಪ್ರಿಂಟ್ ಮಾಡು ಅಂತ. ಓಕೆ, ಸಿಂಪಲಾಗಿ ಈ ಸಬ್ಸೆಟ್ ಪರ್ಸನ್ ಒಳಗಡೆ ಇರೋ ವೇರಿಯೇಬಲ್ಸ್ ಆರ್ ಕೀಸ್, ಈ ನೇಮ್ ಆ್ಯಂಡ್ ಏಜನ್ನು ಈ ವೇರಿಯೇಬಲಲ್ಲಿ ಚೆಕ್ ಮಾಡು ಇದೆಯಾ ಇಲ್ವಾ ಅಂತ. ಇದ್ದರೆ ಆ ಕೀ ವ್ಯಾಲ್ಯೂ ಪೇರ್ ಆರ್ ಐಟಮ್ನ ಪ್ರಿಂಟ್ ಮಾಡು ಅಂತ. ಓಕೆ, ಸೊ ಇಲ್ಲಿ ನಾವು 2 ವೇರಿಯೇಬಲ್ಸ್ನ ತೊಗೊಂಡಿದ್ದೀವಿ, ಪರ್ಸನ್ ಆ್ಯಂಡ್ ಸಬ್ಸೆಟ್ ಪರ್ಸನ್. ಆ್ಯಂಡ್ ಇನ್ನೊಂದು ವೇರಿಯೇಬಲ್ ಬಂದುಬಿಟ್ಟು ಎಂಪ್ಟಿ ಡಿಕ್ಷನರಿ ಏನಕ್ಕೆ, ಸೊ ಇದನ್ನು ನಾವು ಪ್ರಾಸೆಸ್ ಚೆಕ್ ಮಾಡಿ ಇದ್ದರೆ ಈ ಎಂಪ್ಟಿ ವೇರಿಯೇಬಲಲ್ಲಿ ಎಂಪ್ಟಿ ಡಿಕ್ಷನರಿಯಲ್ಲಿ ಸ್ಟೋರ್ ಮಾಡಿ ನಾವು ಅದನ್ನು ಪ್ರಿಂಟ್ ಮಾಡ್ತೀವಿ. ಸೊ ಇದು 3 ವೇರಿಯೇಬಲ್ಸ್. ಕ್ಲಿಯರ್ ಆಯಿತಾ? ಆ್ಯಂಡ್ ಈಗ ಇಲ್ಲಿ ಆ್ಯಕ್ಚುಯಲ್ ಫಾರ್ ಲೂಪ್ ಯೂಸ್ ಮಾಡಿ ಟ್ರೈ ಮಾಡ್ತೀವಿ. ಸೊ ಫಾರ್ ಕೀ ಇನ್ ಸಬ್ಸೆಟ್ ಪರ್ಸನ್ ಅನ್ನೋ ವೇರಿಯೇಬಲ್ಲಿ ನಮಗೆ ಎಷ್ಟು ವ್ಯಾಲ್ಯೂಸ್ ಇದೆ, 2 ವ್ಯಾಲ್ಯೂಸ್ ಇದೆ, ವಿಚ್ ಈಸ್ ನೇಮ್ ಆ್ಯಂಡ್ ಏಜ್. ಓಕೆ, ಸೊ ಇದರಲ್ಲಿ ಐಟ್ರೇಟ್ ಆಗುತ್ತೆ. ಇಫ್ ಕೀ ಇನ್ ಪರ್ಸನ್, ಈ ಪರ್ಸನ್ ಒಳಗಡೆ ಈ ಪರ್ಟಿಕ್ಯುಲರ್ ಕೀಸ್ ನೇಮ್ ಆ್ಯಂಡ್ ಏಜ್ ಇದ್ದರೆ ಸಬ್ಸೆಟ್ ಡಿಕ್ಷನರಿ, ಈ ಎಂಪ್ಟಿ ಡಿಕ್ಷನರಿ ಇದೆಯಲ್ಲ, ಈ ಎಂಪ್ಟಿ ಡಿಕ್ಷನರಿ ಆಫ್ ಕೀ, ಈ ಪರ್ಟಿಕ್ಯುಲರ್ ಕೀ ಇಲ್ಲಿ ಆ್ಯಡ್ ಆಗುತ್ತೆ. ಆ್ಯಂಡ್ ಪರ್ಸನ್ ಹತ್ರದಿಂದ ಕೀಯನ್ನು ಆ್ಯಕ್ಸೆಸ್ ಮಾಡುವಂಥ. ಸಿಂಪಲಾಗಿ ಸಬ್ಸೆಟ್ ಪರ್ಸನ್ ಅನ್ನೋ ವೇರಿಯೇಬಲ್ ಇದರೊಳಗೆ ನಮಗೆ ನೇಮ್ ಆ್ಯಂಡ್ ಏಜ್ ಇದೆ, ಇಲ್ಲಿ ಬರುತ್ತೆ. ಆ್ಯಂಡ್ ಈ ಪರ್ಸನ್ ಒಳಗಡೆ ನಮಗೆ ಕೀಸ್ ಏನೇನಿದೆ ಎಲ್ಲ ಪ್ರಿಂಟ್ ಆಗುತ್ತೆ. ಆ್ಯಂಡ್ ಅದರಲ್ಲಿ ಇಫ್ ಕೀ ಈ ನೇಮ್ ಆ್ಯಂಡ್ ಏಜ್ ಅನ್ನೋದು ಪರ್ಸನ್ ಒಳಗಡೆ ಇರೋ ವ್ಯಾಲ್ಯೂ ಜೊತೆ ಮ್ಯಾಚ್ ಆದರೆ ಆರ್ ಕೀ ವ್ಯಾಲ್ಯೂ ಪೇರ್ಸ್ ಜೊತೆ ಮ್ಯಾಚ್ ಆದರೆ ಅದನ್ನು ತೊಗೊಂಬಂದು ಈ ಸಬ್ಸೆಟ್ ಡಿಕ್ಷನರಿ ಒಳಗಡೆ ಆ್ಯಡ್ ಮಾಡು. ಫಸ್ಟು ಆ್ಯಡ್ ಮಾಡೋದಕ್ಕೆ ಹೆಂಗೆ ಆ್ಯಡ್ ಮಾಡ್ತೀವಿ, ಓನ್ಲಿ ನಮ್ಮ ಹತ್ರ ಇರೋ ವ್ಯಾಲ್ಯೂಸ್ನ ಮಾತ್ರ, ಸಬ್ಸೆಟ್ ಪರ್ಸನಲ್ಲಿ ಇರೋ ವ್ಯಾಲ್ಯೂಸ್ನ ಮಾತ್ರ ಪರ್ಸನ್ ಜೊತೆ ಮ್ಯಾಚ್ ಮಾಡಿ ಆ ಪರ್ಟಿಕ್ಯುಲರ್ ಕೀಗೆ ಅದ್ರ ವ್ಯಾಲ್ಯೂ ಏನು ಅಂತ ಆ್ಯಡ್ ಮಾಡಿ ಅದನ್ನು ಪ್ರಿಂಟ್ ಮಾಡ್ತೀವಿ. ಏಜ್ ಈಕ್ವಲ್ ಟು 30, ನೇಮ್ ಈಕ್ವಲ್ ಟು ಅಲೈಸ್. ಸಿಂಪಲ್.
ಆ್ಯಂಡ್ ಈಗ ಎಕ್ಸ್ಟ್ರಾಕ್ಟಿಂಗ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇನ್ ಟು ಅ ನ್ಯೂ ಡಿಕ್ಷನರಿ. ಓಕೆ, ಈಗ ಸ್ಟೂಡೆಂಟ್ ಅನ್ನೋ ವೇರಿಯೇಬಲಲ್ಲಿ ಇದನ್ನು ಚೆಕ್ ಮಾಡೋಣ. ಸ್ಟೂಡೆಂಟ್ ಅನ್ನೋ ವೇರಿಯೇಬಲ್ಲಿ ನೇಮ್, ಏಜ್, ಗ್ರೇಡ್, ಸಬ್ಜೆಕ್ಟ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ ಈ ಡೀಟೇಲ್ಸ್ ಇದೆ. ಇದರಲ್ಲಿ ನೇಮ್ ಒಳಗಡೆ ಸ್ಟೂಡೆಂಟ್ ನೇಮನ್ನು ಆ್ಯಡ್ ಮಾಡ್ತೀವಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಇದು ಸಪ್ರೇಟ್ ಡಿಕ್ಷನರಿ. ಈ ಡಿಕ್ಷನರಿ ಒಳಗಡೆ ನಾವು ಕ್ರಿಯೇಟ್ ಮಾಡ್ತಾ ಇರೋ ಕೀಸ್ಗೆ ಇನ್ನೊಂದು ಡಿಕ್ಷನರಿ ವ್ಯಾಲ್ಯೂಸ್ನ ತೊಗೊಂಬಂದು ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ನೇಮಲ್ಲಿ ನಾವು ಏನು ಮಾಡ್ತೀವಿ, ಈ ಸ್ಟೂಡೆಂಟಿಂದ ನೇಮ್ ತೊಗೊಂಬಂದು ಇಲ್ಲಿ ವ್ಯಾಲ್ಯೂ ಥರ ಆ್ಯಡ್ ಮಾಡಿದ್ದೀವಿ. ಆ್ಯಂಡ್ ಏಜ್ಗೆ ಸ್ಟೂಡೆಂಟ್ ವೇರಿಯೇಬಲಲ್ಲಿಂದ ವ್ಯಾಲ್ಯೂ ತೊಗೊಂಬಂದು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಸೇಮ್ ಅದೇ ರೀತಿ ಸಬ್ಜೆಕ್ಟ್ಸ್. ಸೊ ನಾನು ಇದು ಪ್ರಿಂಟ್ ಮಾಡಿದರೆ ನೇಮ್ ಅಲೇಸ್ ಜಾನ್ಸನ್, ಏಜ್ 21, ಸಬ್ಜೆಕ್ಟ್ಸ್ ಇರೋ ಸಬ್ಜೆಕ್ಟ್ಸ್. ಸೊ ಇನ್ನೊಂದು ಡಿಕ್ಷನರಿ ವ್ಯಾಲ್ಯೂಸ್ನ ತೊಗೊಂಬಂದು ಹೊಸ ಡಿಕ್ಷನರಿಗೆ ಅಸೈನ್ ಮಾಡೋದು ಆರ್ ಆ್ಯಡ್ ಮಾಡೋದು. ಆ್ಯಂಡ್ ಫಿಲ್ಟ್ರಿಂಗ್ ಅ ಡಿಕ್ಷನರಿ. ಆ್ಯಂಡ್ ಈ ಫಿಲ್ಟ್ರಿಂಗಲ್ಲಿ ನಿಮಗೆ ಯು ಕ್ಯಾನ್ ಆಲ್ಸೋ ಫಿಲ್ಟರ್ ಅ ಡಿಕ್ಷನರಿ ಬೇಸ್ಡ್ ಆನ್ ದ ಸರ್ಟೈನ್ ಕಂಡೀಷನ್ಸ್. ಫಾರ್ ಎಕ್ಸಾಂಪಲ್, you might want to create a new dictionary, then that only includes entires where the value is greater than a certain number. So first scores ಅನ್ನೋ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಇದರಲ್ಲಿ ಅಲೈಸ್ ಬಂದುಬಿಟ್ಟು 85% ಸ್ಕೋರ್ ಮಾಡಿದ್ದಾನೆ, ಬಾಬ್ ಬಂದುಬಿಟ್ಟು 90% ಸ್ಕೋರ್ ಮಾಡಿದ್ದಾನೆ, ಚಾರ್ಲಿ ಬಂದುಬಿಟ್ಟು 78 ಆ್ಯಂಡ್ ಡೇವಿಡ್ 92%. ಓಕೆ, ಸೊ ಇದು ಅವರ ಸ್ಕೋರ್ಸ್, ಯಾವುದೋ ಒಂದು ಸಬ್ಜೆಕ್ಟ್ ಕೋರ್ಸ್. ಅದನ್ನು ಪ್ರಿಂಟ್ ಮಾಡ್ತೀನಿ. ಆ್ಯಂಡ್ ಇಲ್ಲೇನು ಮಾಡ್ತೀನಿ, ಫಾರ್ ಲೂಪ್ ಯೂಸ್ ಮಾಡಿ ಕೀ ವ್ಯಾಲ್ಯೂ. ಸೊ ಇಲ್ಲಿ ನಿಮಗೆ ನೋಡಿಕೊಂಡ್ರೆ ಓಕೆ, ಸೊ ಸ್ಕೋರ್ಸ್ ಡಾಟ್ ಐಟಮ್ಸಲ್ಲಿ ನಿಮಗೇನಿದೆ, ಕೀ ವ್ಯಾಲ್ಯೂ ಪೇರ್ ಇದೆ. ಸೊ ಇದೊಂದು ಐಟಮು ಆ್ಯಂಡ್ ಇದೊಂದು ಐಟಮು. ಸೊ ನಿಮಗೆ ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ ಇದೆ. ಸೊ ನೀವು ಅದನ್ನು ಆ್ಯಕ್ಸೆಸ್ ಮಾಡಿದ್ರೆ ಸ್ಕೋರ್ ಡಾಟ್ ಐಟಮ್ಸಲ್ಲಿ ನಿಮಗೆ ಅಲೈಸ್ 85, ಬಾಬ್ 90, ಚಾರ್ಲಿ 78, ಡೇವಿಡ್ 92 ಇದೆ. ಸೊ ಅದಕ್ಕೆ ನೀವು ಟೂ ವೇರಿಯೇಬಲ್ಸ್ನ ತೊಗೊಂಡಿದ್ದೀರಾ ಇಲ್ಲಿ, ಕೀ ಆ್ಯಂಡ್ ವ್ಯಾಲ್ಯೂ ಇನ್ ಸ್ಕೋರ್ ಡಾಟ್ ಐಟಮ್ಸ್. ಇಫ್ ದ ವ್ಯಾಲ್ಯೂ, ಈ ವ್ಯಾಲ್ಯೂಸು 85, 90, 78 ಈ ವ್ಯಾಲ್ಯೂಸ್ ಇಫ್ ಗ್ರೇಟರ್ ದ್ಯಾನ್ 80ಗಿಂತೂ ಜಾಸ್ತಿ ಇದ್ದರೆ ಅದನ್ನು ತೊಗೊಂಬಂದು ಹೈ ಸ್ಕೋರ್ಸ್ ಕೀ. ಸೊ ಇದು ಹೈ ಸ್ಕೋರ್ಸ್, ಈ ಎಂಟಿ ಡಿಕ್ಷನರಿ, ಈ ಡಿಕ್ಷನರಿ ಒಳಗಡೆ ಒಂದು ಕೀಯನ್ನು ಆ್ಯಡ್ ಮಾಡಿ ಆ ಪರ್ಟಿಕ್ಯುಲರ್ ಸ್ಕೋರ್ಸ್. ಸೊ ಕೀಸ್ ಏನು ಬರುತ್ತೆ ಇಲ್ಲಿ, ಅಲೈಸ್, ಬಾಬ್, ಚಾರ್ಲಿ, ಡೇವಿಡ್. ಸೊ ಇವರ ಸ್ಕೋರ್ಸಲ್ಲಿ ಯಾರ್ದು 80%ಗಿಂತೂ ಜಾಸ್ತಿ ಇದೆ ಅವ್ರನ್ನ ಪ್ರಿಂಟ್ ಮಾಡುವಂಥ. ಸೊ ಅಲೈಸ್ ಬಂದುಬಿಟ್ಟು 85, ಬಾಬ್ ಬಂದುಬಿಟ್ಟು 90, ಡೇವಿಡ್ ಬಂದುಬಿಟ್ಟು 92. ಓಕೆ, ಸೊ ಈ ರೀತಿ ನೀವು ಪ್ರಿಂಟ್ ಮಾಡ್ತೀರಾ, ಬೇಸ್ಡ್ ಆನ್ ದ ಕಂಡೀಷನ್ ಫಿಲ್ಟ್ರಿಂಗನ್ನು ಮಾಡ್ತೀರಾ. ಸೊ ಇದು ನಿಮಗೆ ಡಿಕ್ಷನರಿ ಡೇಟಾ ಟೈಪಲ್ಲಿ. ಸೊ ಡಿಕ್ಷನರಿ ಡೇಟಾ ಬಂದುಬಿಟ್ಟು ಸಿಂಪಲ್ ಫ್ಲವರ್ ಬ್ರೇಸಸಲ್ಲಿ ಕೀ ವ್ಯಾಲ್ಯೂ ಪೇರ್ಸ್ ಜೊತೆ ಕ್ರಿಯೇಟ್ ಮಾಡ್ತೀರಾ, ವಿಚ್ ಈಸ್ ಅ ಕೋಲನ್ ಇನ್ ಬಿಟ್ವೀನ್ ಕೀ ಆ್ಯಂಡ್ ವ್ಯಾಲ್ಯೂ. ಆ್ಯಂಡ್ ಯು ಕ್ಯಾನ್ ಕ್ರಿಯೇಟ್, ನೀವು ಅದು ಡಿಕ್ಷನರೀಸಲ್ಲಿ ಮಲ್ಟಿಪಲ್ ಡಿಕ್ಷನರೀಸ್ನ ಆ್ಯಡ್ ಮಾಡ್ಬೋದು, ಅವ್ರ ಲಿಸ್ಟನ್ನು ಆ್ಯಡ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಆ್ಯಕ್ಸೆಸ್ ಥ್ರೂ ದ ಕೀಸ್. ಆ್ಯಂಡ್ ಇಫ್ ಯು ವಾಂಟ್ ಟು ಆ್ಯಕ್ಸೆಸ್ ಆಲ್ ದ ಕೀಸ್, ನೀವು ಇರೋ ಎಲ್ಲ ಕೀಸ್ನ ಆ್ಯಕ್ಸೆಸ್ ಮಾಡಬೇಕು ಅಂತಂದರೆ ನೀವು ಕೀಸ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀರಾ. ಆ್ಯಂಡ್ ಐಟಮ್ಸ್ನ ಆ್ಯಕ್ಸೆಸ್ ಮಾಡಬೇಕು ಅಂದರೆ ಡಾಟ್ ಐಟಮ್ಸ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀರಾ. ಆ್ಯಂಡ್ ಐಟಮ್ಸ್ನ ಫೆಚ್ ಮಾಡಬೇಕು ಅವ್ರು ಆ್ಯಕ್ಸೆಸ್ ಮಾಡಬೇಕು ಅಂದರೆ ಐಟಮ್ಸ್ ಅನ್ನೋ ಒಂದು ಫಂಕ್ಷನ್ನ ಯೂಸ್ ಮಾಡ್ತೀರಾ. ಓಕೆ, ಸೊ ಇದು ಡಿಕ್ಷನರಿ ಡೇಟಾ ಟೈಪ್. ಆ್ಯಂಡ್ ಲಾಸ್ಟಲ್ಲಿ ನಿಮಗೊಂದು Q&A ಇದೆ. ಸೊ ಇದಕ್ಕೆ ಚೆಕ್ ಮಾಡಿ ಆನ್ಸರ್ ಏನು ಬರುತ್ತೆ ಅಂತಂದ ಕಾಮೆಂಟ್ ಮಾಡಿ. ಕರೆಕ್ಟ್ ಆನ್ಸರ್ ಬಂದಿದೆ ಇಲ್ಲ ಅಂತ ನಾನು ನೋಡಿ ಹೇಳ್ತೀನಿ. ಆ್ಯಂಡ್ ಇಷ್ಟೇ ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋ ನೋಡ್ಬಿಟ್ಟು ನಿಮಗೆ ಸೆಟ್ ಡೇಟಾ ಟೈಪ್. ಸೊ ಈ ಸೆಟ್ ಡೇಟಾ ಟೈಪ್ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ, ವಿಡಿಯೋದಲ್ಲಿ ಅಷ್ಟೇ. ಆ್ಯಂಡ್ ಓಕೆ ಗೈಸ್, ಹಿಟ್ ದ ಲೈಕ್ ಬಟನ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ ಸ್ವಲ್ಪ ರೀಚ್ ಕಡಿಮೆ ಇದೆ, ಮೈಟ್ ಬಿ ನಮಗೆ ಎಕ್ಸ್ಪ್ಲನೇಷನ್ ಚೆನ್ನಾಗಿದೆಯಾ ಇಲ್ವ ಅಂತ ಕಾಮೆಂಟ್ ಮಾಡಿ. ಸೊ ಚೆನ್ನಾಗಿಲ್ಲ ಅಂತಂದರೆ ನಾನು ಸ್ವಲ್ಪ ಇಂಪ್ರೂವ್ ಮಾಡ್ಕೊತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ. ಬಾಯ್.